ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿಗರು ಹೆಗಲು ಮುಟ್ಕೊಳ್ತಾರೆ. ನಾವೇನಾದ್ರೂ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದೀವ? ದ್ವೇಷ ಭಾಷಣ ಬಿಲ್ ವಿರೋಧಿಸಿದ ಬಿಜೆಪಿಗೆ ಪ್ರಿಯಾಂಕ್ ಈ ರೀತಿಯಾಗಿ ಟ್ವಾಂಟ್ ಮಾಡಿದ್ದಾರೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ದ್ವೇಷ ಭಾಷಣ ಬಿಲ್ನಲ್ಲಿ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಸಿದ್ಧ ಇದೆ. ಅವರು ಕಾನೂನು ಪ್ರಕಾರ ನಡ್ಕೊಳ್ಳಲಿ, ನಾವು ನಡ್ಕೊಳ್ತೇವೆ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿದ್ದೇವೆ. ನಿಯಮ ಕಾನೂನು ತಂದ್ರೆ ಬಿಜೆಪಿಯವರಿಗೆ ಯಾಕೆ ಆತಂಕ ಗೊತ್ತಿಲ್ಲ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಇದರಲ್ಲಿ ನ್ಯೂನತೆಗಳಿದ್ರೆ ಆಗ್ಲೇ ಗೃಹ ಸಚಿವರು ಹೇಳಿದ್ದಾರೆ, ಅದಕ್ಕೂ ಕೂಡ ಬೇಕಾದ್ರೆ ರೂಲ್ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ. ಆದ್ರೆ ಬಿಜೆಪಿ ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ದ್ವೇಷ ಭಾಷಣ ಅಂದ್ರೆ ಏನು, ಅದು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೊಂದು ಕಾಯ್ದೆ ತಂದಿದ್ದೀವಿ. ಬಿಜೆಪಿನಲ್ಲಿ ಆತಂಕ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ? ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ? ಅದನ್ನ ಹೇಳ್ಬಿಡ್ಲಿ. ಅವರು ಅವ್ರ ಮೇಲೆ ಏನು ಜವಾಬ್ದಾರಿ ಇಲ್ವಾ? ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಯಾಕೆ ನೋಡ್ಕೊಂತ ಇದ್ದಾರೆ ಇವರು? ನಾವೆಲ್ಲಾದ್ರೂ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದೀವ, ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದೀವ? ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ. ನಾನು ದ್ವೇಷ ಭಾಷಣ ಮಾಡಿದ್ರು ನನಗೆ ಅನ್ವಯಿಸ್ತದೆ, ಅವ್ರು ಮಾಡಿದ್ರು ಅವ್ರಿಗೆ ಅನ್ವಯಿಸ್ತದೆ. ಇವ್ರು ಯಾರು ಸಂವಿಧಾನಕ್ಕಿಂತ ಮೇಲಲ್ಲ, ಕಾನೂನಿಗಿಂತ ಮೇಲಲ್ಲ. ಅದ್ರಲ್ಲಿ ಏನಾದ್ರು ಈ ದ್ವೇಷ ಭಾಷಣದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ, ಅಕಸ್ಮಾತ್ ಯಾವ್ದಾದ್ರು ಕೆಲವು ಜನರಿಗೆ ಇದರಲ್ಲಿ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರಬೇಕಂದ್ರೆ ಅದನ್ನು ಕೂಡ ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಆದರೆ ಇದರಿಂದ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಏನು ಬಿಜೆಪಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, RSS ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಯಾಕೆ ಅವ್ರಿಗೆ ಹಂಗೆ ಅನಿಸ್ತಾ ಇದೆ? ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿ, ನಾವು ಕಾನೂನು ಪ್ರಕಾರ